ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಂಡಿರ್ತೀವಿ. ಆದರೂ ನಮ್ಮ ಜೀವನದಲ್ಲಿ ಕೆಲವೆಲ್ಲ ಸಂದರ್ಭದಲ್ಲಿ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ದೃಷ್ಟಿ ದೋಷಗಳಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಜೀವನದಲ್ಲಿ ಪದೇ ಪದೇ ಉಂಟಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಹಲವಾರು ರೀತಿಯ ಪರಿಹಾರಗಳನ್ನು ನಾವು ಸಮೇತ ಕೆಲವೊಮ್ಮೊಮ್ಮೆ ನಾವು ಮಾಡಿಕೊಂಡ್ರು ನಮಗೆ ಪರಿಹಾರ ಆಗಲ್ಲ ಅಂತ ಎಷ್ಟೋ ಜನದ ಕಂಪ್ಲೇಂಟ್ ಇರುತ್ತೆ. ಆದರೆ ಇವತ್ತು ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯನ್ನು ಹಿಡಿದು ಸರಿಯಾದ ರೀತಿಯಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡ್ರೆ 100ಕ್ಕೆ 100 ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ನೇರವಾಗಿ ಹೇಳ್ತೀನಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಹಲವಾರು 15 ವರ್ಷ, 20 ವರ್ಷ, 30 ವರ್ಷದಿಂದನೂ ಸಫರ್ ಆಗಿರ್ತಾರೆ. ಅವರಿಗೆ ಸಮೇತ ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡ್ತೀನಿ. ನೋಡಿ, ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಕೆಲವರಿಗೆ ಮದ್ದಿಡು ಕ್ರಿಯೆಗಳು ಆದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ರೀತಿಯ ಪರಿಹಾರಗಳನ್ನು ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ಆಯಾ ಸಂದರ್ಭಕ್ಕೆ ನಾವು ಸರಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ನಿವಾರಣೆ ಆಗುತ್ತೆ. ನೋಡಿ, ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ವಿವಾಹದ ತಡೆ ಆಗಿರ್ಬೋದು, ಅಥವಾ ದೋಷದ ಸಮಸ್ಯೆಗಳಿರ್ಬೋದು, ಅಥವಾ ಗರ್ಭಪಾತಗಳಾಗಿರ್ಬೋದು, ಅಥವಾ ಒಂದು ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಡಾಕಿನಿ ಇದೆಲ್ಲವೂ ಬಂದು ಒಂದು ಸೂಪರ್ ನ್ಯಾಚುರಲ್ ಎನರ್ಜೀಸಲ್ಲಿ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಗಳಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ವ್ಯಾಧಿಗಳಿರಲಿ, ಯಾಕಂದರೆ ಎಷ್ಟೋ ಬಾರಿ ನಾವು ವೈದ್ಯರೆಲ್ಲ ತೋರಿಸಿನೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಒಂದು ಏನು ಹೇಳ್ಬೋದು ಅಂತಂದರೆ, ನಮಗೆ ಮಂತ್ರದ ಮುಖಾಂತರನೇ ನಮ್ಮ ಪರಿಹಾರಗಳನ್ನು ಮಾಡ್ಕೋಬೋದು. ಎಷ್ಟೋ ಜನ ನೀವು ನೋಡ್ಬೋದು, ಜಾತಕದಲ್ಲಿ ಕಾಳಸರ್ಪ ದೋಷ ಅಂತ ಇದೆ, ಅಥವಾ ಮಾಂತ್ರಿಕ ಬಾಧೆಗಳು, ಕೆಲವು ಜಾತಕದಲ್ಲಿ ಮಾಂತ್ರಿಕ ಬಾಧೆಗಳನ್ನ ಗೊತ್ತಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರನೇ ನಾವು ತಿಳ್ಕೊಬೇಕಾಗುತ್ತೆ. ಆದರೆ ಇಲ್ಲಿ ವ್ಯಾಧಿಗಳು ಅಂದಾಗ ಹಲವಾರು ರೀತಿಯ ವ್ಯಾಧಿಗಳಿರುತ್ತೆ. ವ್ಯಾಧಿಗೆ ಕಾರಣ ನಮ್ಮ ಪ್ರಾರಬ್ಧ ಕರ್ಮ ಅಂತಲೇ ಹೇಳ್ತೀನಿ. ಹಾಗಾಗಿ ನಾವು ಇಂತಹ ಒಂದು ವ್ಯಾಧಿಗಳನ್ನು, ಅಥವಾ ಕಾಳಸರ್ಪ ದೋಷಗಳನ್ನು, ಅಥವಾ ಒಂದು ಗುರು ಹಿರಿಯರ ಶಾಪಗಳನ್ನು, ಅಥವಾ ಒಂದು ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿರಲಿ, ಈಗ ರಾಹು ದಶ ನಡೀತಾ ಇದೆ, ರಾಹು ಸರಿಯಾದ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಕೆಲವೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಥವಾ ಯಾವುದೇ ಒಂದು ಪ್ಲಾನೆಟರಿ ಪೊಸಿಷನ್ ಸಮಯದಲ್ಲಿ ನಮಗೆ ದಶಾಭುಕ್ತಿಗಳ ಸಮಯದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ದುರ್ಗಾದೇವಿಯ ಮಂತ್ರವು ನಮಗೆ ಅತ್ಯಂತ ಸೂಕ್ತವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀನಿ. ನಾನು ಇವತ್ತು ಹೇಳ್ತಾ ಇರುವಂತಹ ಮಂತ್ರ ಬಂದು, ಯಾಕಂದರೆ ಕೆಲವೊಂದೊಂದು ಅಂದರೆ ಪ್ರತಿಯೊಂದು ಮಂತ್ರಗಳಿಗೂ ತನ್ನದೇ ಆದಂಥ ರೀತಿ ನೀತಿ ಇದೆ. ಸೊ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮಂತ್ರದ ಕಾನ್ಸೆಪ್ಟಲ್ಲಿ. ಸೊ ಇದು ಬಂದು ದುರ್ಗಾದೇವಿಯ ಒಂದು ಸಪ್ತಾಕ್ಷರಿಯ ಒಂದು ಮಂತ್ರ ಆಗಿದೆ. ಇದನ್ನು ನೀವು ಸದಾ ಜಪಿಸೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಗರ್ಭದೋಷದ ಸಮಸ್ಯೆಗಳಾಗಿರ್ಬೋದು, ಒಂದು ವಿದ್ಯಾಭ್ಯಾಸದ ಸಮಸ್ಯೆಗಳಾಗಿರ್ಬೋದು, ವಿವಾಹದ ತಡೆಗಳಾಗಿರ್ಬೋದು, ಯಾರೇ ನಿಮಗೆ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ನಿಮಗೆ ಕಳಿಸಿದಂಥ ಸಂದರ್ಭದಲ್ಲಿ, ಅಥವಾ ಮನೆಗೆ ಕಳಿಸಿದಂತಹ ಸಂದರ್ಭದಲ್ಲಿ, ಅಥವಾ ಎಷ್ಟೋ ಬಾರಿ ನೀವು ನೋಡಬೇಕು, ಮನೆಯನ್ನು ಕಟ್ಟಕ್ಕೆ ಹೋಗಿರ್ತಾರೆ, ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅಥವಾ ಒಂದು ಸೈಟಿಗೆ ತೊಗೊಳಕ್ಕೆ ಹೋಗಿರ್ತೀರಿ, ಅಂತಹ ಸೈಟನ್ನು ನೀವು ತೊಗೊಳಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅಥವಾ ಪದೇ ಪದೇ ವಾಹನ ಅಪಘಾತಗಳಾಗುವಂಥದ್ದು, ಅಥವಾ ಏನೋ ಒಂದು ಒಳ್ಳೆ ಕಾರ್ಯಗಳು ನಡಿಬೇಕು ಅನ್ನೋಷ್ಟರೊಳಗಡೆ ತುಂಬ ತಡೆ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತಹ ದುರ್ಗಾದೇವಿಯ ಮಂತ್ರವನ್ನು ನೀವು ಸತತವಾಗಿ ಪಠನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು 100ಕ್ಕೆ 100 ಭಾಗ ಕಂಡೇ ಕಾಣ್ತೀರಿ ಅಂತ ಹೇಳ್ತೀನಿ. ಆದರೆ ಇದು ಸರಿಯಾದ ರೀತಿಯಲ್ಲಿ ನೀವು ಜಪವನ್ನು ಮಾಡಬೇಕು ಅಂತ ಹೇಳ್ತೀನಿ. ಇವತ್ತಿನ ಇಲ್ಲಿ ಹೇಳುವಂತಹ ಮಂತ್ರ ಯಾವುದು ಅಂತಂದರೆ, ಓಂ ರೀಂ ಧುಂ ದುರ್ಗಾಯ ನಮಃ ಅಂತ ಹೇಳಿಬಿಟ್ಟು ನೀವು ನಿತ್ಯನೂ ಹೇಳಬೇಕಾಗುತ್ತೆ. ಸೊ ಇದು ಬಂದು ಯಾರಿಗಾದರೂ ಈ ಮಂತ್ರದ ವಿಚಾರವಾಗಿ, ಯಾಕಂದರೆ ಈಗಾಗಲೇ ಮಂತ್ರದ ವಿಚಾರವನ್ನು ಹೇಳಿದ್ದೀನಿ, ಇಂತಹ ಒಂದು ದೇವಿಯ ಮಂತ್ರವನ್ನು ನೀವು ಸದಾ ಪಠನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರತಿ ಶುಕ್ರವಾರಗಳು, ಪ್ರತಿ ಅಮಾವಾಸ್ಯೆಯ ದಿನಗಳಲ್ಲಿ, ಹುಣ್ಣಿಮೆಯ ದಿನಗಳಲ್ಲಿ ನೀವು ಆ ದೇವಿಗೆ ಒಂದು ಪಾನಕ ಮತ್ತು
ಕೋಸುಂಬರಿಯನ್ನು ಇಟ್ಟು ನೀವು ಒಂದು ನೈವೇದ್ಯದ ರೂಪದಲ್ಲಿ ಕೊಡಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಶುಚಿರ್ಭೂತರಾಗಬೇಕು. ದೀಪವನ್ನು ಹಚ್ಚಿ ತುಪ್ಪದವಧಿ ಸಾಧ್ಯವಾದರೆ 2 ಮಣ್ಣಿನ ಹಣತೆಯೊಂದಿಗೆ ತುಪ್ಪದ ದೀಪವನ್ನು 2 ಬತ್ತಿಯೊಂದಿಗೆ ಹಚ್ಚಿ ಆನಂತರದಲ್ಲಿ ಈ ಮಂತ್ರಗಳನ್ನು ನೀವು ಸತತವಾಗಿ ಪಠಿಸಿ. ನೀವು ಯೋಚನೆ ಮಾಡಿ, ಮೊದಲು 108ಕ್ಕೆ ಬನ್ನಿ, ಆಮೇಲೆ 200ಕ್ಕೆ ಬನ್ನಿ, ಆಮೇಲೆ 300 ಬನ್ನಿ, 400 ಈ ಥರ ಮಾಡಿಕೊಂಡು ನಿಮ್ಮ ಸಮಸ್ತ ಕಷ್ಟಗಳನ್ನು ನೀವು ದೂರ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ಬಂದು ಆ ದೇವಿಯ ಒಂದು ದುರ್ಗಾ ಸಪ್ತಸತಿಯ ಒಂದು ಮಂತ್ರ ಆಗಿರುತ್ತೆ ಅಂತ. ಯಾವಾಗ ನಾವು ಈ ಮಂತ್ರವನ್ನು ಪಠಿಸ್ತಾ ಹೋಗ್ತೀವಿ, ಮಂತ್ರ ಪಠನೆ ಮಾಡಿಕೊಳ್ಳೋದ್ರಿಂದ ನಮಗೆ ಒಂದು ಸಾಧನೆ ಏನಾದರೂ ಮಾಡಬೇಕು ಅಂತಿದ್ರೆ ಆ ಸಾಧನೆಗೆ ದಾರಿಯಾಗುತ್ತೆ. ಒಂದು ಕಷ್ಟಕರವಾದಂತಹ ಜೀವನ ಇದ್ದರೆ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಇದನ್ನು ತಾಳ್ಮೆಯಿಂದ ಎಡಬಿಡದೆ ಸತತವಾಗಿ ಮಾಡಬೇಕು. ಒಂದಿನ ಮಾಡಿದ್ರೆ ಆಗುತ್ತಾ, 2 ದಿನ ಮಾಡಿದ್ರೆ ಆಗುತ್ತಾ? ಖಂಡಿತ ಇಲ್ಲ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಯೋಚನೆಗಳಿರಲಿ, ಸಾಂಸಾರಿಕ ಕುಟುಂಬದ ಸೌಖ್ಯಕ್ಕಾಗಿ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಇದ್ದು ನಾನು ಏನನ್ನು ಪಡೀಲಿಕ್ಕೂ ಆಗ್ತಾ ಇಲ್ಲ, ಇವೆಲ್ಲವೂ ಸಮಸ್ಯೆಗಳು ಮನುಷ್ಯನಿಗೆ ಬರುತ್ತೆ. ಯಾವಾಗ ಈ ಮಂತ್ರವನ್ನು ನೀವು ಕಂಟಿನ್ಯೂಸ್ ಚಾಂಟಿಂಗ್ ಅಥವಾ ಪಠನೆಯನ್ನು ಮಾಡ್ತಾ 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 ಹೋಗ್ತೀರಿ, ಆ ತಾಯಿ ಒಂದು ಸಿದ್ಧಿ ಸಾಧನೆಯ ಒಂದು ದಾರಿಗೆ ದಾರಿ ಮಾಡಿಕೊಡ್ತಾಳೆ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಮಂತ್ರ ಒಂದು ದೈವಿಕ ರೀತಿಯಾಗಿ ಒಂದು ಶಾಂತಿಯುತವಾದಂತಹ ರೀತಿಯ ಮಂತ್ರ ಆಗಿರುತ್ತೆ. ಯಾವಾಗ ನೀವು ಈ ಮಂತ್ರಗಳನ್ನು ಪಠನೆಯನ್ನು ಮಾಡ್ತೀರಿ, ನಿಮ್ಮಂತಹ ನೀವು ಮಂತ್ರಗಳನ್ನು ಪಠನೆ ಮಾಡುವಂತಹ ಸಂದರ್ಭದಲ್ಲಿ ಆ ಮಂತ್ರಗಳು ನಮ್ಮ ನರನಾಡಿಗೆ ಆ ಮಂತ್ರದ ದೈವಿಕ ಗುಣ ಅಥವಾ ಆ ಮಂತ್ರದ ಶಕ್ತಿ ನಮ್ಮ ದೇಹದ ಕಣಕಣಕ್ಕೂ ಸೇರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಅಂತಹ ಒಂದು ಮಂತ್ರಗಳ ಪಠನೆಯಿಂದ ಪ್ರತಿ ನಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ರಕ್ತ ಅಥವಾ ನರನಾಡಿಗಳು ಅಥವಾ ಏನು ಸೆಲ್ಸ್ ಅಂತ ಇದೆ, ಮೈಟ್ರೋಕಾಂಡ್ರಿಯಲ್ ಸೆಲ್ಸು, ಆ ಸೆಲ್ಸ್ಗೆ ಸಮೇತ ಅದು ರೀಚ್ ಆಗಿ ನಮ್ಮ DNA ಇರುವಂತಹ ಕರ್ಮದ ಸಮಸ್ಯೆಗಳಿಗೂ ಸಮೇತ ನಿವಾರಣೆ ಮಾಡುತ್ತೆ. ಆಗ ಆ ಮಂತ್ರದ ಶಕ್ತಿಯಿಂದ ನಮ್ಮ ದೇಹ ಒಂದು ತೇಜಸ್ಸಾಗುತ್ತೆ, ಒಂದು ದೇಹದಲ್ಲಿ ಕಾಂತಿ ಬರುತ್ತೆ, ಮುಖದಲ್ಲಿ ಚೈತನ್ಯ ಬರುತ್ತೆ. ಜೊತೆಗೆ ನಿಮಗೆ ಯಾವುದೇ ಸಮಸ್ಯೆಗಳು ನಿಮ್ಮ ಹತ್ತಿರ ಬರಲ್ಲ. ಯಾವಾಗ ನೀವು ಇಂತಹ ಮಂತ್ರಗಳನ್ನು ಪಠನೆ ಮಾಡ್ತಾ ಹೋಗ್ತೀರಿ, ಆ ಮಂತ್ರದ ಪ್ರಭಾವವನ್ನು ಸಮೇತ ನೀವು ಫೀಲ್ ಮಾಡ್ತಾ ಹೋಗ್ತೀರಿ. ಯಾಕಂದರೆ ಕೆಲವೆಲ್ಲ ಮಂತ್ರಗಳನ್ನ ನೀವು ಪಠನೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಯಾಕಂದರೆ ನಿಮ್ಮ ಚಕ್ರಗಳೇ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಇಂತಹ ಮಂತ್ರಗಳು ಶಾಂತಿಯುತವಾಗಿದೆ. ಇಂತಹ ಮಂತ್ರ ಪಠನೆಯಿಂದ ಸರಳ ಸುಲಭವಾದಂತಹ ರೀತಿಯಲ್ಲೇ ನೀವು ಮಾಡ್ಕೋಬೋದು. ಇದು ಯಾವುದೇ ರೀತಿಯ ಮಂತ್ರವು ನಿಮಗೆ ಸಮಸ್ಯೆ ಕೊಡಲ್ಲ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆ ಇಂತಹ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಮೊರೆ ಹೋಗಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಗ್ರಾಮ ದೇವರ ಮೊರೆ ಹೋಗಿ ಆನಂತರ ಈ ಮಂತ್ರಗಳನ್ನು ಪಠನೆ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕಿದ್ದರೆ ದಯವಿಟ್ಟು ಕರೆಗಳನ್ನು ಮಾಡಬೇಡಿ, ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ನೀವು ಅಪಾಯಿಂಟ್ಮೆಂಟನ್ನು ತೊಗೋಬೋದು. ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.